ದಾಖಲೆನೇ ಇಲ್ಲದೆ ಇರುವಂತ ಹಣ ಎಲ್ಲಿ ಸಿಗುತ್ತೆ ಸರ್? ಈ ಹಣಗಳು ಎಲ್ಲಿಂದ ಬರುತ್ತೆ ಅಂತ ಹೇಳಿ? ಕೋಟ್ಯಾಂತರ ರೂಪಾಯಿ ಹಣ. ಕೋಟ್ಯಾಂತರ ರೂಪಾಯಿ ಹಣ. ಚುನಾವಣಾಧಿಕಾರಿಗಳಂದ್ರೆ ಯಾರು? ಅವರೇನು ನಮ್ಮದೇ ರಾಜ್ಯದ ಲೆಕ್ಚರರ್ಸು, SDAಗಳು, FDAಗಳು, ಅಸಿಸ್ಟೆಂಟ್ ಇಂಜಿನಿಯರ್ಸು, ಬೆಸ್ಕಾಮಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡುವಂಥವ್ರು, PWD ಕೆಲಸ ಮಾಡುವಂಥವ್ರು, ವಿವಿಧ ಇಲಾಖೆಗಳಲ್ಲಿ ಪ್ರಾಮಾಣಿಕರ ಸರ್ ಅವರು ಕೂಡ? ಇಲ್ಲ, ಗುಲಾಮಿ ಪ್ರವೃತ್ತಿಯ ಸರ್ಕಾರಿ ನೌಕರರು ಯಾರು ಚುನಾವಣಾ ಆಯೋಗದ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅವರು ಈಗಲೂ ಈ ಭ್ರಷ್ಟ ಪಕ್ಷಗಳ ಏಜೆಂಟ್ರಾಗೇನೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಮ್ಮ ರಾಜ್ಯದಲ್ಲಿ 100 ಕೋಟಿ ರೂಪಾಯಿ ಅಕ್ರಮ ನಿಲ್ಲಬೇಕಾಗಿತ್ತು, ಅವೆಲ್ಲ ನಿಲ್ತಾ ಇಲ್ಲ. ಈ ಹಣ ಇಂಥವ್ರದ್ದೇ ಅಂತ ದಾಖಲೆ ಸಮೇತವಾಗಿ ಇನ್ವೆಸ್ಟಿಗೇಷನ್ ಮಾಡಿ, ವಿಚಾರಣೆ ತನಿಖೆ ಮಾಡಿ ನಿರೂಪಿಸುವವರು ಯಾರು? ಇದೇ ಪೊಲೀಸರು, ಇದೇ ಚುನಾವಣಾ ಆಯೋಗ. ಕಳೆದ ಚುನಾವಣೆಯಲ್ಲೂ ಬಹುಶಃ 300, 400, 500 ಕೋಟಿ ತನಕ ಈ ಥರದ ಹಣವನ್ನು ಹಿಡಿದಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ. ಏನಾಯ್ತು? ಯಾವನಿಗಾದರೂ ಒಬ್ಬನಿಗೆ ಶಿಕ್ಷೆ ಆಯ್ತಾ? ನಾಟಕ. ಇವತ್ತು ರಾಜಕಾರಣಿಗಳು ಈ ಮಟ್ಟಕ್ಕೆ ಕೊಬ್ಬಿ ದುಷ್ಟರು, ನೀಚರು, ರಾಕ್ಷಸರು, ಜನವಿರೋಧಿಗಳು ಆಗಿರೋದಕ್ಕೆ ಈ ಬೆನ್ನೆಲುಬಿಲ್ಲದ, ಸ್ವಂತಿಕೆ ಇಲ್ಲದ, ಸ್ವಾಭಿಮಾನವಿಲ್ಲದ, ದೇಶಕ್ಕೆ ನಿಷ್ಠೆ ಇಲ್ಲದ, ಬ್ರಿಟಿಷರ ಗುಲಾಮಗಿರಿಗಿಂತ ಕಡು ಗುಲಾಮಗಿರಿಯಲ್ಲಿರುವಂತಹ ಅಧಿಕಾರಿ ವರ್ಗ. ಹಾಗಾಗಿ ನೀವು ಕೇಳಿದ್ದ ಹಣದ ವಿಚಾರಕ್ಕೆ ಏನೂ ಆಗೋದಿಲ್ಲ. ಇದೊಂದು ಜನರಿಗೆ ಮನರಂಜನೆ ಸರ್. ಅಷ್ಟು ಸಿಗ್ತಾ